ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ ನಾನು ಮಾತಾಡ್ತಾ ಇದ್ದೀನಿ. ಒಂದೇ ಕೂಗು ನಮ್ಮದು, ದಲಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಈಗ ಆಗಬೇಕು ಅಂತೇಳಿ ನಮ್ಮ ಕೂಗು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ನ ಟಾಪ್ ಪೋಸ್ಟಲ್ಲಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಇವರು ಕಾಂಗ್ರೆಸ್ಸಲ್ಲಿ ಅತಿ ದೊಡ್ಡ ಸೀನಿಯಾರಿಟಿ ಹೊಂದಿರತಕ್ಕಂಥವರು, ಸಿನ್ಸಿಯಾರಿಟಿ ಇರ್ತಕ್ಕಂಥವರು. ದಲಿತ ಮುಖ್ಯಮಂತ್ರಿ ಆಗೋದಿದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಲಿ ಕರ್ನಾಟಕದಲ್ಲಿ ಅಂತೇಳಿ ಈ ಮೂಲಕ ನಾವು ಹೈಕಮಾಂಡಲ್ಲಿ ಒತ್ತಾಯ ಮಾಡ್ತಾಯಿದ್ದೀವಿ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಾ ಬೇಡ ಅನ್ನೋ ದೊಡ್ಡ ಗೊಂದಲ ಸೃಷ್ಟಿಯಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಸ್ಪಷ್ಟತೆ ಇಷ್ಟೇ. ಕಳೆದ 77 ವರ್ಷಗಳಿಂದ 1.5 ಕೋಟಿ ಇರತಕ್ಕಂಥ ದಲಿತ ಜನಾಂಗ 152 SC ST ಜಾತಿಗಳು ಅವರ ದನಿಯಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಕಳೆದ 77 ವರ್ಷಗಳಿಂದ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರ ಅನುಭವಿಸಿದೆ ಅದು ಈ ಜನಾಂಗದಿಂದ ಆದ್ಯತೆ ಮೇರೆಗೆ ಆಗಿರ್ತಕ್ಕಂಥದ್ದು. ಈಗಲೂ ಮೊನ್ನೆ ಕೂಡ 100ಕ್ಕೆ 90ರಷ್ಟು ದಲಿತರು ವೋಟ್ ಮಾಡಿ ನಿಮ್ಮನ್ನು 136 ಜನರನ್ನು ಆಯ್ಕೆ ಮಾಡಿದ್ರು. ಆಗಲಾದರೂ ನೀವು ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಇತ್ತು, ಅದು ಹುಸಿ ಆಯಿತು. ಈಗ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ದೊಡ್ಡದಾಗಿ ಎದ್ದಿದೆ. DK ಶಿವಕುಮಾರ್ ಅವರನ್ನು ಮಾಡಬೇಕು ಅಂತೇಳಿ ದೊಡ್ಡ ಕೂಗು ನಡೀತಾ ಇದೆ. ಅದಕ್ಕೆ ಕೌಂಟ್ರಾಗಿ ಖುದ್ದು ಮುಖ್ಯಮಂತ್ರಿಯವರ ಮಗ MLC ಯತೀಂದ್ರ ಅವರು ಹೇಳಿರ್ತಕ್ಕಂಥ ಮಾತು, ನಮ್ಮ ತಂದೆಯ ನಂತರ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಅಧಿಕಾರ ವಹಿಸ್ಕೊಳ್ಳಿ, ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸಲಿ ಅನ್ನೋ ಮಾತು ಹೇಳಿದಾಗ ಅದಕ್ಕೆ ಪ್ರತಿಕ್ರಿಯಿಸಿ ರಾಮನಗರದ ಶಾಸಕ DK ಶಿವಕುಮಾರ್ ಅವರ ಹತ್ತಿರದ ನಂಟೊಡ್ದಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರು DK ಶಿವಕುಮಾರ್ 100ಕ್ಕೆ 100ರಷ್ಟು ಮುಖ್ಯಮಂತ್ರಿ ಆಗೋದ್ರಲ್ಲಿ ಅನುಮಾನ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಮಧ್ಯೆ ದಲಿತ ಶಾಸಕರು ಮಂತ್ರಿಗಳೆಲ್ಲರೂ ಕೂಡ ಒಟ್ಟಿಗೆ ಒಂದು ಊಟಕ್ಕೆ ಕೂತರು ಕೂಡ ಇವರೆಲ್ಲೋ ದಲಿತ ಮುಖ್ಯಮಂತ್ರಿಗೆ ಲಾಬಿ ನಡೆಸ್ತಾ ಇದ್ದಾರೆ ಅನ್ನೋ ದೊಡ್ಡ ಷಡ್ಯಂತ್ರಗಳನ್ನು ನಡೆಸಿ ದಲಿತ ಜನಾಂಗ ಆಳುವ ವರ್ಗ ಆಗೋದಕ್ಕೆ ಭಾಳ ದೊಡ್ಡ ಹಿನ್ನಡೆ ಉಂಟು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಒಂದೇ ನಮ್ಮ ಕೂಗು, ನಮ್ಮ ಹಕ್ಕೊತ್ತಾಯ. ಈ 2.5 ವರ್ಷಗಳಿಗಾದರೂ ಕೂಡ ನೀವು ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡಿರಿ. ಖರ್ಗೆ ಅವ್ರು ಮಾಡಿರಿ. ಖರ್ಗೆ ಅವ್ರು ಆಗಲಿಲ್ಲ ಅಂದರೆ KH ಮುನಿಯಪ್ಪ ಇದ್ದಾರೆ, ಅದಕ್ಕಿಂತ ಅದರಷ್ಟೇ ಸೀನಿಯಾರಿಟಿ ಇರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಇದ್ದಾರೆ, ಮಹದೇವಪ್ಪ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ. ಇವರಲ್ಲಿ ಯಾರನ್ನು ಬೇಕಾದರೂ ನೀವು ಮುಖ್ಯಮಂತ್ರಿ ಮಾಡಿರಿ. ಈಗ ನೀವೇನಾದರೂ ಈ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಹೇಳಿದ್ರೆ ದಲಿತ ಜನಾಂಗದ ಆಗಿದ್ದರು ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗಬೇಕಂತೇಳಿ ಲಾಬಿ ನಡೆಸಿ ದಿಲ್ಲಿಯಲ್ಲಿ ಕುಳಿತುಕೊಂಡಾಗ DK ಶಿವಕುಮಾರ್ ಅವರು ಸ್ವತಃನೇ ಸಿದ್ದರಾಮಯ್ಯವರು ಬೇಡ, ನೀವೇ ಹಿರಿಯರಿದ್ದೀರಿ, ನೀವು ಮುಖ್ಯಮಂತ್ರಿ ಆಗೋದನ್ನು ನಮ್ಮ ಪಕ್ಷ ವಂಚನೆ ಮಾಡಿದೆ, ಮಲ್ಲಿಕಾರ್ಜುನ್ ಖರ್ಗೆಯವರೇ ನೀವೇ ಮುಖ್ಯಮಂತ್ರಿ ಆಗಿರಿ ಅಂತೇಳಿ ಅವರು ದೆಹಲಿಯಲ್ಲಿ ಹೇಳಿದರು. ಆದಾಗ್ಯೂ ಕೂಡ 1 ವಾರಗಟ್ಟಲೆ ಚರ್ಚೆ ನಡೀತು. ಚರ್ಚೆ ನಡೆದ ನಂತರ ಕೊನೆಗೆ ಸಿದ್ದರಾಮಯ್ಯವ್ರನ್ನೇ ಮುಖ್ಯಮಂತ್ರಿ ಮಾಡಿದರು. ಅದು 2.5 ವರ್ಷ ಅಂತೇಳಿ. ಸೊ ಆಗ 2.5 ವರ್ಷ ನವಂಬರ್ಗೆ ಮುಗಿತದೆ. 2.5 ವರ್ಷ. ಈಗ ನಾವೇನು ಹೇಳ್ತಾ ಇದ್ದೀವಿ, ದಲಿತರ ಒಬ್ಬ ಸೀನಿಯರ್ ಲೀಡರನ್ನ ಮುಖ್ಯಮಂತ್ರಿ ಮಾಡಿರಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಈ ಕೂಗು ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಸಂಚರಿಸಿ ಜನಜಾಗೃತಿ ಮೂಡಿಸ್ತಕ್ಕಂಥ